ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಬೀನ್ ಸೋ ಲಾಂಗ್ ಟೈಮ್. ನಾನು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಹಾಗಾಗಿ ಇವತ್ತು ನನ್ನ ವಿಡಿಯೋದಲ್ಲಿ ನೈಟ್ ಕೇರ್ ರೊಟೀನನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹಾಗಾದರೆ ನನ್ನ ನೈಟ್ ಕೇರ್ ರೊಟೀನ್ ಹೇಗಿರುತ್ತೆ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಹೇರ್ ಟೈ ಮಾಡೋಣ. ಆ್ಯಂಡ್ ನೆಕ್ಸ್ಟು ಫೇಸ್ ವಾಶ್. ಇದು ಫೇಸ್ ವಾಶ್ ಪ್ಲಸ್ ಸ್ಕ್ರಬ್ಬರ್ ಎರಡು ಥರನೂ ವರ್ಕ್ ಆಗುತ್ತೆ, ಅದಕ್ಕಾಗಿ ಇದು ತೊಗೊಂಡಿದ್ದೀನಿ. ರೆಗ್ಯುಲರಾಗಿ ಇದೇ ಅಪ್ಲೈ ಮಾಡ್ತೀನಿ ಅಂತಲ್ಲ, ಬಟ್ ಇವತ್ತು ಅಪ್ಲೈ ಮಾಡಿದೆ ಬಿಕಾಸ್ ಡೆಡ್ ಸ್ಕಿನ್ ಎಲ್ಲ ಜಾಸ್ತಿ ಆಗಿಬಿಡ್ತು ಹಾಗಾಗಿ. ಆ್ಯಂಡ್ ಇದನ್ನು ಅಪ್ಲೈ ಮಾಡಿದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಮಸಾಜ್ ಕ್ರೀಮು. ಸುಂದರ ಪ್ಯಾಕ್ ಬಗ್ಗೆ ತುಂಬ ಸರಿನೇ ಹೇಳಿದ್ದೆ, ಆ್ಯಂಡ್ ಅದು ಬೇಕಿದ್ರೆ ನಾನು ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇದರದ್ದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ ಈ ಬ್ರ್ಯಾಂಡ್ದು. ಆ್ಯಂಡ್ ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ಮಸಾಜ್ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ನಾನೀಗ ಸ್ವಲ್ಪ ಎಕ್ಸ್ಟ್ರಾ ಹೇರ್ ಎಲ್ಲ ಬಂದಿರ್ತಲ್ಲ ಫೇಸ್ ಮೇಲೆ, ಸೊ ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಕಾಮಸಿ ರೇಸರ್ ಅಂತ. ಸೊ ಇದು ನಮ್ಮ ಸ್ಕಿನ್ಗೆ ಹಾರ್ಮ್ಫುಲ್ ಇರಲ್ಲ, ತುಂಬ ಕ್ಲೀನ್ ಮಾಡುತ್ತೆ, ಹಾಗೆಯೇ ಹೇರ್ ಎಲ್ಲ ಕೂಡ ರಿಮೂವ್ ಮಾಡುತ್ತೆ. ಹಾಗೆಯೇ ಈಗ ನಾನು ಜೆಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕೂಲ್ ಡೌನ್ ಮಾಡೋಕ್ಕೆ ಫೇಸನ್ನು, ಬಿಕಾಸ್ ನಾವು ರೇಸರ್ ಮಾಡಿರ್ತೀವಲ್ಲ ಸ್ಕಿನ್ಗೆ, ಸೊ ಹಾಗಾಗಿ ಐಸ್ ಕ್ಯೂಬ್ ಅಥವಾ ಈ ಥರ ಜೆಲ್ಲನ್ನು ಹಚ್ಚಿದ್ರೆ ನಮ್ಮ ಸ್ಕಿನ್ನು ಕೂಲ್ ಆಗುತ್ತೆ. ಸೊ ಹಚ್ಚಿದ್ಮೇಲೆ ಅದೇ ಜೆಲ್ಲಿಂದನೇ ನಾವು ಮಸಾಜ್ ಮಾಡ್ಕೊಳ್ಳೋಣ ಫೇಸು. ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಂಡ್ಮೇಲೆ ನಮ್ಮ ಸ್ಕಿನ್ನ ಶೈನ್ ಆಗುತ್ತೆ. ಹಾಗೆಯೇ ಈಗ ಹೇರ್ ಕೇರ್ ಕೂಡ ಮಾಡ್ತಾ ಇದ್ದೀನಿ. ನನ್ನ ಹೇರ್ ನೋಡಿ ಎಷ್ಟು ಫ್ರೀಝಿ ಆಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ಹಿಮಾಲಯ ಹೇರ್ ಸ್ಪ್ರೇ ನನ್ನ ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಹಾಗಾಗಿ ಇದನ್ನು ನಾನು ರೆಗ್ಯುಲರಾಗಿ ಅಪ್ಲೈ ಮಾಡ್ತೀನಿ, ಬಟ್ ನೈಟ್ ಮಾತ್ರ ಅಪ್ಲೈ ಮಾಡ್ತಿದ್ದೀನಿ ಬಿಕಾಸ್ ಮಾರ್ನಿಂಗ್ ಎಲ್ಲ ಟೈಮೇ ಸಿಗ್ತಾ ಇಲ್ಲ. ಹಾಗಾಗಿ ನೈಟ್ ಮಾತ್ರ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಮಸಾಜ್ ಮಾಡಿದರೆ ಆಯಿತು. ಇಷ್ಟೇ ಆಗಿತ್ತು ನನ್ನ ನೈಟ್ ಕೇರ್. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ನೈಟ್.